ಯಾಕೆ? ಗೊತ್ತಿಲ್ಲಪ್ಪ. ಮೀನವರು ಕಾಲ್ ಮಾಡಿ ಬನ್ನಿ ಅಂತಂದ್ರು, ಸೊ ಬಂದ್ವಪ್ಪ. ಸರಿ ಸರಿ, ನೀವ್ ಕೆಲ್ಸ ಮಾಡ್ಕೊಳ್ಳಿ, ನಾವ್ ಹಂಗೆ ಸುತ್ತಾಡ್ಕೊಂಡ್ ಬರ್ತೀವಿ. ಅದು ಸ್ಟ್ರೈಟ್ನರ್. ಹಾ ರೋಹಿಣಿ, ಯಾಕೆ? ಗೊತ್ತಿಲ್ಲ ಮನೋಜ್. ಸೂರ್ಯ, ಅತ್ತೆ, ಮಾವ, ಮೀನಾ ಎಲ್ರು ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದಾರೆ. ಬನ್ನಿ ಬನ್ನಿ ಬನ್ನಿ. ಓ ಅಣ್ಣ, ಇಲ್ಲಿನ ಸ್ಟಾಫ್ ಈ ಕೆಲಸ ಮಾಡೋರೆಲ್ಲ ಬನ್ನಿ 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 ಬನ್ನಿ. ಎಲ್ಲ ಬಂದ್ರಾ? ಏನೋ ಎಲ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ, ಏನ್ ಸಮಾಚಾರ? ಏಯ್, ನಾನೇನೇ ಡಿಸೈಡ್ ಆಗಿದೆ ತಾನೆ. ಏನೋ ನೀನು ಮತ್ತೆ ಏನೋ ಗೊತ್ತಿಲ್ಲದೆ ಇರೋ ತರ ಮಾತಾಡ್ತಾರ. ಅದು ಎದ್ಬಾರ, ಈ ಕಡೆ ಎದ್ಬಾ, ಅಲ್ಲಿಂದ ಎದ್ಬಾ ಈ ಕಡೆ. ಬಂದೆ 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 ಬಂದೆ. ಜಾಗ ಬಿಡಿ ಜಾಗ ಬಿಡಿ. ಓ ಬರ ಬರ ಬರ. ಸ್ವೀಟ್ ಬಾಕ್ಸ್ ತಂದಿದ್ದೀನಿ, ಹಾರ ಕೇಳಿದ್ದಲ್ಲ ಅದು ತಂದಿದ್ದೀನಿ. ಹಾ ಸೂಪರ್ ಸೂಪರ್, ಎಲ್ಲ ಸಖತ್ತಾಗಿದೆ ಕಣ. ಲೇ, ನೀನ್ ಏನೋ ಇನ್ನು ಅಲ್ಲೇ ಕೂತಿದ್ಯಾ, ಎದ್ಬಾರ ಈ ಕಡೆಗೆ. ಏಯ್ ಮನೋಜ, ಇವತ್ತಿಂದ ನೀನಿಲ್ಲಿ ಕೆಲ್ಸ ಮಾಡೋನು ಅಷ್ಟೇ. ನಾನು ಕೆಲ್ಸಗಾರನ? ಸರಿ ಆಯ್ತು, ಮ್ಯಾನೇಜರ್ ಅನ್ಕೋ. ಸೂರ್ಯ, ನನ್ ಮುಖ ನೋಡಿದ್ರೆ ಬೇಜಾರಾಗತ್ತೆ ಕಣ. ಏನಪ್ಪ ನೀನು? ಅಪ್ಪ, ಇದು ನಿನ್ ದುಡ್ಡಲ್ಲಿ ತಗೊಂಡಿರೋ ಶೋರೂಮು, ಇದಕ್ಕೆ ನೀನೇ ಓನರ್. ನೀನೇನ ನೀನು ಈ ಬಸ್ಸಲ್ಲಿ ಟವಲ್ ಹಾಕಿ ಸೀಟ್ ಇಟ್ಕೊಂಡಿರೋಂತರ ಇನ್ನು ಅಲ್ಲೇ ಕೂತಿದ್ಯಾ? ಮನೋಜ, ಇದೆಲ್ಲ ಅಪ್ಪನ ದುಡ್ಡಲ್ಲೇ ಅಲ್ವಾ ತಗೊಂಡಿರೋದು? ಆ ಸೀಟ್ ಬಿಟ್ಟು ಎದ್ಬಾ. ಎದ್ದು ಬಾರು. ಮೇಲೆ ಅಂದ್ರೆ ಒಳ್ಳೆ ಮುತ್ತು ಹೇಳೋದು. ಹೇಳು ಮರಿ, ಹೇಳು ಹೇಳು. ಅಪ್ಪು, ಇನ್ನು ಏನಪ್ಪ ಅಲ್ಲೇ ನಿಂತಿದ್ಯಾ? ಸೀಟ್ ಖಾಲಿ ಆಯ್ತು, ಬಾರಪ್ಪ, ಬಾ ಕುತ್ಕೊಳ್ಳಂತೆ. ಬಾ 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 ಬಾ. ಯಾರಪ್ಪ ನೀನೇನಪ್ಪ ನೀನು? ಬಾ 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 ಬಾ. ನಡಿ 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 ನಡಿ. ಇನ್ನೇ ರಾಜ ಓನರ್, ಹೋಗಪ್ಪ ಕೂತ್ಕೊಳ್ಳಪ್ಪ. ಓ ಚೊಪ್ಪಿ ಬಿಡ್ತಾರೆ ಕೇಳೋ. ನೀನ ಸೇರಿ ಬಿಡಣ, ಕೂತ್ಕೊಳ್ಳಪ್ಪ ಕೂತ್ಕೊಳ್ಳಪ್ಪ. ಏಯ್ ಏನಪ್ಪ ನೀನು? ರವಿ, ಸಕ್ಕರೆನ ಹೋಗಿ ಅಪ್ಪನ ಪಕ್ಕ ನಿಂತ್ಕೊಳಕ್ ಹೇಳು. ಕೇಳಿಸಿಲ್ವಾ? ಬಾ ನಿಂತ್ಕೋ. ಬಾ ಅಮ್ಮ. ಅಪ್ಪ ಇಲ್ಲಿ ಓನರ್ ಆದ್ರೆ ಸಕ್ಕರೆನೇ ಅಲ್ವಾ ಇಲ್ಲಿ ಓನರಮ್ಮ. ಈಗ ನೋಡಿ, ಆಹಾ ಸಾಕತ್ತಾಗಿದೆ ಈ ಜಾಗ ನೋಡೋದಕ್ಕೆ. ಇರಪ್ಪ, ಹಾರ ಹಾಕ್ಬಿಡೋಣ. ಓಹೋ, ಹಾರ ಮಜಬೂತ ಇದೆ ಕಡ ಜೀತ. ಸರಿ ಬೇಡ ಅಪ್ಪಯ್ಯ, ಇದೆಲ್ಲ ಏನ್ ಬೇಡ, ಏನ್ ಬೇಡ ಕಣ. ಈಗ ಸುಮ್ಮನೆ ಇರ್ತೀಯಾ? ಮಾಡಿಸ್ಕೋಬೇಕು ಅಷ್ಟೇ. ಈಗೊಂದ್ ಕಳೆ ಬಂತು. ಏನೆಲ್ಲ ಸುಮ್ಮನೆ ನಿಂತಿದ್ದೀರಾ? ಹಾರ ಹಾಕಿಲ್ವಾ? ಚಪ್ಪಾಳೆ ಚಟ್ಟಿ ಚಪ್ಪಾಳೆ. ಏ ಮೀನಾ, ಈ ಹಾರ ತಗೊಂಡು ಸಕ್ಕರೆ ಹಾಕು ಬಾ. ಯಾಕೆ ನಿಂತ್ಬಿಟ್ಟೆ? ಬಾರಿ. ಏ ಅಪ್ಪ ಅಪ್ಪ ಅಪ್ಪ, ಕುತ್ಕೋ 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 ಕುತ್ಕೊಳಪ್ಪ. ಇವಾಗ ಈ ಸೀಟ್ಗೆ ಒಂದು ಕಳೆ ಬಂತು. ಸ್ವೀಟ್ ಬಾ, ಸ್ವೀಟ್ ಬಾ ತಿನ್ನಿ ಇದೆ. ಎಲ್ಲಿಪ್ಪ, ಸ್ವೀಟ್ ತಗೋ, ಸ್ವೀಟ್ ತಗೋ. ಯಾಕೋ ಇದೆಲ್ಲ ಬೇಡಪ್ಪ. ಅಪ್ಪೋ, ಶುಭ ಕಾರ್ಯ ಅಂತ ಅಂದ್ಮೇಲೆ ಸ್ವೀಟ್ ಹಂಚ್ಲೇಬೇಕು. ಎಲ್ಲಿ? ಆನ್ 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 ಆನ್. ವೆರಿ ಗುಡ್ ವೆರಿ ಗುಡ್. ಇವಾಗ ಇದು ತಗೋ, ಇದು ಸಕ್ಕರೆಗೆ ತಿನ್ಸು. ಸಕ್ಕರೆ ತಿನ್ಸೋ ಟೈಮ್ ಬಂದಿದೆ. ತಗೊಳಪ್ಪ, ನೀವೇ ನಿನ್ ಕೈಯಾರ ತಿನ್ಸು ಸಕ್ಕರೆಗೆ. ಚಪ್ಪಾಳೆ 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 ತಟ್ಟೆ. ಅಪ್ಪ ಸಾಕು, ಕೂತ್ಕೋ ಕೂತ್ಕೋ, ಆಮೇಲೆ ತಿನ್ಸುವಂತೆ. ಕೂತ್ಕೋ ಕೂತ್ಕೋ. ತಗೊಂಡ್ರಪ್ಪ, ಎಲ್ಲ ಸ್ವೀಟ್ ತಗೊಳ್ಳಿ, ಎಲ್ಲ ಎಡ್ತೀನಿ. ಹಂಗೆ ಸ್ಟಾಫ್ಗೂ ಕೊಟ್ಬಿಡ್ರಪ್ಪ ಆ ಕಡೆಗೆ, ಆಯ್ತಾ? ಮತ್ತೆ ಎಲ್ರು ಕೇಳಿಸ್ಕೊಡ್ರಪ್ಪ. ಇಲ್ಲಿ ಇನ್ನು ಮುಂದೆ ನಮ್ ತಂದೆನೇ ಈ ಶೋರೂಮ್ ಓನರು. ಆಮೇಲೆ ಮನೋಜ ಇದ್ದಾನಲ್ಲ, ನಿಮ್ಮಂಗೆ ಅವನು ಒಬ್ಬ ಎಂಪ್ಲಾಯಿ ಅಷ್ಟೇ. ರೇ, ಇದನ್ನೆಲ್ಲ ಯಾರೋ ನಿನ್ ಹತ್ರ ಕೇಳಿದ್ದು? ಯಾಕೋ ಇದನ್ನೆಲ್ಲ ಹೇಳ್ತಿದ್ಯಾ? ಹಂಗಲ್ಲ ಮನೋಜ್ ಅವರೇ, ಸೂರ್ಯ ಏನು ಇಲ್ದಲೆ ಈಗ 2 ಕಾರ್ ಓನರ್ ಆಗಿದ್ದಾನೆ. ನೀವು ಶೋರೂಮ್ ಓನರ್ ಆಗಿದ್ದವರು, ಈಗ ಇಲ್ಲೇ ಕೆಲ್ಸಕ್ಕೆ ಸೇರಿದ್ದೀರಾ. ಇವ್ರ ಟೈಮೇ ಸರಿ ಇಲ್ಲ ಸೂರ್ಯ. ಎಲ್ಲಾರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೋಗೋ ಕಡೆ ತಗೋ ಬಾ. ಅವ್ರು ಕುಪ್ಪ ಮಾಡ್ಕೊಂಡು ಹೊಟ್ಟೋಗ್ತಿದ್ದಾರೆ. ಹೋದ್ರು ಹೋಗ್ಲಿ ಬಿಡೆ. ಹೋಗ್ತಾ ಸರ್, ಬರ ಕಡೆ ಬರ ಕಡೆ. ಅಪ್ಪ ಅಪ್ಪ ಅಪ್ಪ, ಗುಪ್ತ ಸರ್ ಬರ್ತಾ ಇದಾರೆ. ಸೇರ್ಬಿಡು ಸೇರ್ಬಿಡು. ಬಾರ ಈ ಕಡೆಗೆ. ಅವ್ರು ಬರ್ಲಿ ಕಣ, ಅವ್ರಿಗೂ ಈ ಶೋರೂಮ್ ಓನರು ಅಪ್ಪ ನೀನೆಲ್ಲ ಗೊತ್ತಾಗ್ಲಿ. ಅಯ್ಯೋ, ಏನು ನೀನೆಲ್ಲ ಈ ಟೈಮಲ್ಲಿ? ಏನ್ ಬಂದಿದೆ, ನಾನು ಫೈನಲೈಸ್ ಮಾಡಿ ನಿಮ್ಗೆ ಹೇಳ್ತೀನಿ ಸರ್. ಸರಿ, ನಾನು ಅದ್ರ ಫೈನಲೈಸ್ ಮಾಡ್ತೀನಿ. ಬಾಯ್. ಹಾಯ್ ಸೂರ್ಯ, ಹೌ ಆರ್ ಯು? ನಾನ್ ಸೂಪರ್ ಸರ್. ಸರ್ ಹೌ ಆರ್ ಯು ಸರ್? ಗುಡ್ ಗುಡ್ ಗುಡ್. ಏನ್ರಿ ಮನೋಜ್, ಏನ್ ನಡೀತಿದೆ? ನಿಮ್ ಮನೆಯವರೆಲ್ಲ ಬಂದಿದ್ದಾರೆ, ಏನೋ ವಿಶೇಷನಾ? ಅಪ್ಪ ಅಮ್ಮ ಹಾರ ಎಲ್ಲ ಹಾಕೊಂಡಿದ್ದಾರೆ. ವಾಟ್ಸ್ ಹ್ಯಾಪನಿಂಗ್ ಮನೋಜ್? ಅದನ್ನ ನಾನು ಹೇಳ್ತೀನಿ ಸರ್. ನಾವಿಲ್ಲೇ ಒಂದು ದೇವಸ್ಥಾನಕ್ಕೆ ಬಂದಿದ್ದು ಸರ್.
ತುಂಬಾ ದಿನ ಆಗಿತ್ತಲ್ಲ, ಹಾಗೆ ಶೋರೂಮ್ ನೋಡ್ಕೊಂಡು ಹೋಗೋಣ ಅಂತ ಬಂದಿ ಸರ್ ಅಷ್ಟೇ. ವಾವ್, ಅಯ್ಯೋ ಇವ್ರು ಈಗಲೇ ಬರ್ಬೇಕಾ? ಯಾರು ಏನ್ರಿ ಮನೋಜರೇ? ಸರ್ ಅಡ್ವಾನ್ಸ್ ಬೇಕು ಅಂತ ತಗೊಂಡ್ರಿ, ನಮ್ಗೇನೋ ಸ್ಟಾಕೇ ಕಳ್ಸಿಲ್ಲ. ಕಾಲ್ ನೋಡ್ರೆ ಕಾಲು ರಿಸೀವ್ ಮಾಡ್ತದ, ಏನಿದಲ್ಲ? ಏನ್ ನಡೀತಿದೆ ಕರೆಕ್ಟಾಗಿ ಹೇಳಿ. ಓ ಗುಪ್ತಾ ಸರ್ ನಮಸ್ತೆ, ನೀವು ಇಲ್ಲೇ ಇದ್ದೀರಾ? ಒಳ್ಳೇದೇ ಆಯ್ತು. ಈ ವ್ಯಕ್ತಿ ನಮ್ಮಿಂದ ಅಡ್ವಾನ್ಸ್ ತಗೊಂಡು ಇನ್ನೂ ಸ್ಟಾಕೇ ಕಳ್ಸ್ಕೊಟ್ಟಿಲ್ಲ. ಅವ್ರ ತಪ್ಪೇನಿಲ್ಲ, ಜಪಾನಿಂದ ಇನ್ನ ಸ್ಟಾಕ್ಸ್ ಬಂದಿಲ್ಲ. ನಾನು ಮಾತಾಡ್ತಾ ಇದ್ದೀನಿ, ಸ್ಟಾಕ್ಸ್ ಬಂದ್ಮೇಲೆ ಇವರು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಗ ಬರ್ರಿ. ಓಕೆ, ಮನೋಜ್ ಸರ್, ವಾಟ್ ಈಸ್ ದಿಸ್? ನೀವು ನನಗೆ ದುಡ್ಡು ಕಳಿಸಿದ್ರೆ ನಾನು ನಿಮಗೆ ಸ್ಟಾಕ್ಸ್ ಕಳಿಸ್ತಿದ್ದೆ ತಾನೆ? ರೋಹಿಣಿ ಅವರೇ, ನೀವೇನಾದ್ರು ನನಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದೀರಾ? ಮಾತಾಡಿ ಮನೋಜ್, ವೈ ಆರ್ ಯು ಸೋ ಕ್ವೈಟ್? ಸರ್ ಅದನ್ನ ನಾನು ಹೇಳ್ತೀನಿ ಸರ್. ಆಕ್ಚುಲ್ ಆಗಿ ಮನೋಜ್ ಒಂದು ಮನೆ ತಗೋಬೇಕು. ಬಾಬಾ ಇರಪ್ಪ, ನಾನೇ ಹೇಳ್ಬಿಡ್ತೀನಿ ಸಾರ್. ಅದೇನಾಯ್ತು ಅಂತಂದ್ರೆ, ಈ ಮನೆ ಓನರ್ ನಾನು ಹೆಚ್ಚಿಗೆ ಮಾತು ಬೇಡ, ಸುಮ್ಮನೆ ಜಾಗ ಖಾಲಿ ಮಾಡ್ಕೊಂಡು ಟೂ ಬ್ಯಾಡ್ ಮನೋಜ್, ದಿಸ್ ಇಸ್ ಜಸ್ಟ್ ಟೂ ಬ್ಯಾಡ್. ನಿಮ್ದು ಈಗ ತಾನೇ ಡೆವಲಪ್ ಆಗ್ತಿರೋ ಬಿಸ್ನೆಸ್, ಅಷ್ಟೇ ನಿಮ್ಗೆ 3 ಕೋಟಿ ಮನೆ ತಗೊಳಕ್ ಏನ್ರಿ ಅರ್ಜೆನ್ಸಿ? ನಾನು ಬಿಸ್ನೆಸ್ ಶುರು ಮಾಡಿದಾಗ ಬಸ್ಸಲ್ಲಿ ಓಡಾಡಿದೀನಿ, ಬಾಡಿಗೆ ಮನೇಲಿದ್ದೆ. 10 ವರ್ಷ ಆದ್ಮೇಲೆ ಒಂದು ಮನೆ ತಗೊಂಡಿದ್ದು, ಅದು ಒಂದು ಚಿಕ್ಕ ಫ್ಲಾಟ್. ನಿಮ್ದು ಈಗ ಡೆವಲಪ್ ಆಗ್ತಿರೋ ಬಿಸ್ನೆಸ್ ಡೆವಲಪ್ ಆಗ್ತಿದ್ದಂಗೆ ಅದ್ರಲ್ಲಿ ಬರ್ತಿರೋ ಆದಾಯನ ತಿರ್ಗಾ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ವಾಪಸ್ ಹಾಕ್ಬೇಕು. ಅದು ಬಿಟ್ಟು ನೀವು ಪರ್ಸನಲ್ ಯೂಸ್ಗೆ ಬಳಸ್ಕೋಬಾರ್ದು. ಐ ಕಾಂಟ್ ಟಾಲರೇಟ್ ದಿಸ್. ಸರ್ ತಪ್ಪು ತಿಳ್ಕೊಬಿಡಿ ಸರ್, ನನ್ನ ತಡ್ತಾನ ಗೊತ್ತಾಗದೆ ಆಸೆ ಪಟ್ಟು ಈ ತರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸಾರಿ ಸರ್, ಆದ್ರೆ ನನ್ನ ಪ್ರಕಾರ ಮೋಸ ಮಾಡೋರ್ಗಿಂತ ಮೋಸ ಮಾಡಿಸ್ಕೊಳ್ಳೋರ್ಗೆ ಶಿಕ್ಷೆ ಕೊಡ್ಬೇಕು. ಸರ್ ಇವನ್ ಮಾಡಿದ ತಪ್ಪೇ ಸರ್. ನಾವು ಆ ದುಡ್ಡು ತಗೊಂಡು ಓಡೋದನ್ನ ಹುಡುಕ್ತಾ ಇದೀವಿ, ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟಿದೀವಿ. ಆದಷ್ಟು ಬೇಗ ಅವ್ನು ಸಿಕ್ಕಾಕೋತಾನೆ, ನನಗೆ ಸಿಗ್ತಾನೆ ಸರ್, ಆ ದುಡ್ಡು ಸಿಗತ್ತೆ ಸರ್. ನೋಡಿ ಮನೋಜ್, ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಡೀಲರ್ಶಿಪ್ ನ ಕ್ಯಾನ್ಸಲ್ ಮಾಡ್ತಿದ್ದೆ. ನಿಮ್ ಜೊತೆ ನಿಮ್ ಫ್ಯಾಮಿಲಿ ಇದಾರ್ರಿ, ಸಚ್ ಅ ಲಕ್ಕಿ ಫೆಲೋ. ನಿಮ್ ತಂದೆ ಮುಖ ಮತ್ತೆ ಸೂರ್ಯನ ಮುಖ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ. ಇನ್ಮೇಲಿಂದ ಈ ತರ ತಪ್ಪು ಮಾಡಬೇಡಿ. ಮಾಡಿದ್ರೆ ನಂದು ಒಂದೇ ಅಲ್ಲ, ನಿಮಗೆ ಯಾವ ಡೀಲರ್ಶಿಪ್ ಸಿಗ್ಬಾರ್ದು, ಆಗ ಮಾಡ್ತೀನಿ. ಅಯ್ಯೋ ಸಾರಿ ಸರ್, ಇನ್ ಯಾವ ದಿವಸ ಮಾಡಲ್ಲ ಸರ್. ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಸರ್. ಗುಡ್, ವೆರಿ ಗುಡ್. ಸೂರ್ಯ ಹೋಗಿ ಬರ್ತೀನಿ. ಓಹೋ ಸರ್, ಥ್ಯಾಂಕ್ ಯು ಸರ್. ಸರ್ ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ಹುಷಾರು ಸರ್. ಬಾಯ್ ಸರ್. ನೈ, ನೀನು ಶೋರೂಮ್ ಅಲ್ಲಿ ಇರೋದು ಇಲ್ಲೇನೋ ಮಾಡ್ತಾ ಇದೀಯಾ? ಇವತ್ತಿಂದ ನೀನು ಶೋರೂಮ್ಗೆ ಚಿತ್ರಗುಪ್ತ, ಅರ್ಥ ಆಯ್ತಾ? ಲೆಕ್ಕ ಬರ್ದು ಅಪ್ಪನ ಕೈ ತಂದ್ಕೊಡ್ತಾ ಇರ್ಬೇಕು. ಸಾಕು ನಿಲ್ಸ. ಅಲ್ಲ ಏನು ಅನ್ಕೊಂಡಿದ್ಯಾ ನಿನ್ ಮನ್ಸಲ್ಲಿ ನೀನು? ನನ್ನ ಮನ್ಸಲ್ಲಿ ನಾನು ಏನ್ ಅನ್ಕೊಂಡಿದೀನಿ ಅದನ್ನೇ ಹೇಳ್ತಾ ಇರೋದೆ ಸಕ್ರೆ. ಅಲ್ಲ ಕಣ, ಏನು ಹೇಳದ್ ನೀನು? ಅಲ್ಲಿ ಶೋರೂಮ್ ಅಲ್ಲಿ ನೋಡಿದ್ರೆ ಎಲ್ರಿಗೂ ಅವಮಾನ ಆಗೋ ತರ ಮಾತಾಡ್ತೀಯ, ಇಲ್ಲಿ ಎಲ್ರಿಗೂ ಕಿಂಡಲ್ ಆಗೋ ತರ ಮಾತಾಡ್ತೀಯ. ಇವತ್ ನೀನು ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ರಾಮಾಯಣ ಮಾಡದೆ ಹೋಗಿದ್ರೆ ಆ ಗುಪ್ತಾ ಸರ್ ಇವ್ನನ್ ಬೈತಾನೆ ಇರ್ಲಿಲ್ಲ. ಅಪ್ಪ, ನಿನ್ನ ಓನರ್ ಸೀಟ್ ಅಲ್ಲಿ ಕೂರ್ಸಿದ್ದು ಸಕ್ಕರೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಇವನು ಮುದ್ದೆ ಅಂತ ಮಣ್ಣು ತಿಂತ ಇದ್ರು ಇವನೇ ನನ್ನ ಮುದ್ದಿನ ಮಗ ಅಂತ ಇವನನ್ನೇ ಪ್ರೀತಿಸ್ತಾ ಇರ್ತಾರೆ. ಅಮ್ಮ, ಗುಪ್ತಾ ಸರ್ ಮಾತಾಡಿದ್ರಲ್ಲಿ ತಪ್ಪೇನಿತ್ತು? ಇವನೇ ಆತ್ರ ಪಟ್ಟು ಡೀಲರ್ಸ್ ಹತ್ರ ದುಡ್ಡು ತಗೊಂಡು ಅದನ್ನ ಕಳ್ಕೊಂಡು ನಿಂತಿದ್ದಾನೆ. ನಾನು ಆ ಪ್ರಾಡಕ್ಟ್ ಬರ್ತಿದ್ದ ಹಾಗೆ ಅವ್ರಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಏನ್ ಮಾಡೋದು, ಬರೋದು ಸ್ವಲ್ಪ ಲೇಟ್ ಆಯ್ತು. ಎಲ್ಲದಕ್ಕೂ ಏನೋ ಒಂದ್ ಹೇಳೋದಕ್ಕೆ ಆನ್ಸರ್ ರೆಡಿ ಇಟ್ಕೊಂಡಿರ್ತೀರ ನೀನು. ಅದಕ್ಕೆ ಕಣ ಆ ಗುಪ್ತಾ ಸರ್ ನಿನಗೆ ಬೈಬಿಟ್ಟು ಹೋಗಿದ್ದು. ಸುಮ್ನಿರ, ಇವತ್ ನೀನ್ ಈ ಕೆಲ್ಸ ಮಾಡ್ದೆ ಹೋಗಿದ್ರೆ ಅಲ್ಲಿ ಏನು ಆಗ್ತಾನೆ ಇರ್ಲಿಲ್ಲ. ಯಾರ್ಯಾರೋ ಬಂದು ಮನೋಜನ ತಮಾಷೆ ಮಾಡಿ ಮಾತಾಡ್ ಹೋಗ್ತಿದ್ದಾರೆ. ಅಲ್ಲ, ನೀನು ಫ್ರೆಂಡು ಅಂತ ತಿರುಗ್ತಿರ್ತಾನಲ್ಲ ಪ್ರೇತ, ಅವನಿಗೆ ಮನೋಜನ್ ಬಗ್ಗೆ ಮಾತಾಡೋ ಅಧಿಕಾರ ಏನೋ ಇದೆ? ಅವನೊಬ್ಬ ಕ್ಯಾಬ್ ಡ್ರೈವರು. ಅದೇ ಕ್ಯಾಬ್ ಡ್ರೈವರೇ ಆದ್ರೂ ಕಷ್ಟಪಟ್ಟು ದುಡಿತಾರೆ. ಅಯ್ಯಪ್ಪ, ಶುರು ಮಾಡ್ಕೊಂಡ್ಲಪ್ಪ ಇವಳು ಕಷ್ಟ ನಷ್ಟ ಅನ್ಕೊಂಡು. ಅವನ ಯೋಗ್ಯತೆ ಏನು, ನನ್ನ ಮನೋಜನ್ ಯೋಗ್ಯತೆ ಏನು? ಅವನು ನಿಯತ್ತಾಗಿ ದುಡಿತಾ ಇದ್ದಾನೆ, ಇವನು ಮುಂಡಾಯಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಅದು ಅವನ ಯೋಗ್ಯತೆ, ಇದು ಇವನ ಯೋಗ್ಯತೆ. ಸುಮ್ನಿರಲೇ ಅಮ್ಮ, ಇವನ್ ಬೇಕಂತಾನೆ ಮಾಡ್ತಾ ಇದ್ದಾನಮ್ಮ. ಇವನೇ ಗುಪ್ತಾ ಸರ್ಗೆ ಫೋನ್ ಮಾಡಿ ಬರಕ್ ಹೇಳಿರ್ಬೇಕು. ಈಗ ನಮ್ಮ ಅಣ್ಣ ಓನರ್ ಅಲ್ಲ, ನಮ್ಮ ಅಪ್ಪನೇ ಓನರ್ ಅಂತ ತೋರಿಸಿ ನನಗೆ ಅವಮಾನ ಮಾಡ್ಬೇಕು ಅಂತಾನೆ ಕರ್ಸಿರೋದು. ಒಳ್ಳೆ ಐಡಿಯಾನೆ, ನಮಗ್ ಯಾಕೆ ಇದು ಹೊಳಿಲಿಲ್ಲ? ನೀನ್ ಹೇಗ್ ಯೋಚನೆ ಮಾಡ್ತೀಯ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಕಣೋ. ಅಲ್ಲ, ನಾನ್ ಸ್ವಲ್ಪ ಬೆಳೆದೆ ಅಂತ ಹೊಟ್ಟೆ ಉರಿ ನಿನ್ಗೆ.
ಅದಕ್ಕೆ ಹೀಗೆಲ್ಲ ಕಾಲಿಳಿತಾ ಇದೀಯಾ? ಎಲ್ರ ಕಾಲಿಳಿತದೆ ಕಾಲ. ಅದರದೊಂದು ಸಣ್ಣ ಟ್ರೈಲರ್ ನೋಡೋ ಮುದ್ರಕೊಂಡು ಬಾಲ. ದೇವ್ರು ಕಾದ ಕೊಟ್ಟ, ನೀನ್ ತೀಸ್ಕೊಂಡೆ. ಇಲ್ಲಿ ಯಾರು ಯಾರ ಕಾಲ್ನೂ ಎಳಿತಿಲ್ಲ. ಸಮಸ್ಯೆ ಹುಟ್ಟಾಕಿರೋದ್ ನೀವೇ. ಇವ್ರೇನ್ ನಿಮ್ ಹಾಗಲ್ಲ ಅಂದ್ರೆ ಏನು ಮೀನವ್ರೆ? ನಿಮ್ ಗಂಡ ಮಾತ್ರ ಒಳ್ಳೆಯವರು, ನಾವೆಲ್ಲರೂ ಕೆಟ್ಟವ್ರು ಅಂತ ಹೇಳ್ತಿದ್ದೀರಾ? ನೋಡಿ, ನಾನೇನ್ ಹಾಗೆಲ್ಲ ಹೇಳಿಲ್ಲ ರೋಹಿಣಿ ಅವರೇ. ರೋಹಿಣಿ ಅವರೇ, ಗುಪ್ತಾ ಸರ್ ಯಾವ್ದೋ ಕೆಲ್ಸದ ಮೇಲೆ ಬಂದಿದ್ದೀನಿ ಅಂತ ಅಲ್ವಾ ಹೇಳಿದ್ದು? ಮತ್ ಯಾಕೆ ನೀವ್ ಅವ್ರನ್ನ ಅಕ್ಯೂಸ್ ಮಾಡ್ತೀರಾ? ಇಷ್ಟ ದಿನ ಬರ್ದೇ ಇರೋ ವ್ಯಕ್ತಿ ಸಡನ್ ಆಗಿ ಬರ್ತಾರೆ ಅಂತಂದ್ರೆ ಡೌಟ್ ಬರ್ದೇ ಇರುತ್ತ ಶ್ರುತಿ? ಆಗ ಅವ್ರನ್ನ ಬರೋದಕ್ಕೆ ಕೇಳಿ ನಿಮ್ಗೆ ಅವಮಾನ ಮಾಡಿ ಖುಷಿ ಪಡೋ ಮನಸ್ಥಿತಿ ಇವ್ರಿಗಿಲ್ಲ ರೋಹಿಣಿ. ನೋಡಿ, ಇನ್ ಮುಂದೆ ಇವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ನೀನೇನ ಈಗ ದಿಢೀರಂತ ಜೋರಾಗಿ ಮಾತಾಡ್ತಿರೋದು? ಅವನೇನು ನಮ್ಮ ಮನೆಯವ್ರನ್ನ ಅಲ್ಲಿ ಓನರ್ ಮಾಡೋ ಉದ್ದೇಶದಿಂದ ಕರ್ಕೊಂಡು ಹೋಗಿರ್ಲಿಲ್ಲ. ಮನೋಜನ ಕೀಳಾಗಿ ತೋರಿಸ್ಬೇಕು ಅಂತಾನೆ ಕರ್ಕೊಂಡು ಹೋಗಿದ್ದು. ಅತ್ತೆ, ಮಾವ ಏನಾದ್ರು ಅಲ್ಲಿಗೆ ಬರ್ದೇ ಹೋಗಿದ್ರೆ ಗುಪ್ತಾ ಸರ್ ಆ ಡೀಲರ್ಶಿಪ್ ನ ಕ್ಯಾನ್ಸಲ್ ಮಾಡಿರ್ತಿದ್ರು. ನಮ್ಮೆಲ್ರೂ ಮುಖ ನೋಡ್ಕೊಂಡೆ ಅವ್ರು ಸುಮ್ನೆ ಹೋಗಿದ್ದು. ಹಾ, ಕರೆಕ್ಟ್ ಆಗಿ ಹೇಳಿದ್ರಿ ಮೀನಾ ಅವ್ರೆ. ಹಿಂದೆ ಮನೋಜ್ ಅವರು ನಾವ್ ಶ್ರೀಮಂತರು ಅಂತ ಸುಳ್ಳು ಹೇಳಿ ಅವ್ರ ಹತ್ರ ಡೀಲರ್ಶಿಪ್ ಪಡ್ಕೋಬೇಕು ಅಂತ ಪ್ಲಾನ್ ಮಾಡಿದ್ರು. ಬಟ್ ಅವಾಗ ಸೂರ್ಯ ಅವರು ಅವ್ರಿಗೆ ಮೋಸ ಮಾಡೋದ್ ಬೇಡ ಅಂತ ಸತ್ಯ ಹೇಳಿದ್ರು. ಆಕ್ಚುಲಿ ಸ್ಪೀಕಿಂಗ್, ಸೂರ್ಯ ಅವರಿಂದನೇ ನಿಮಗೆ ಡೀಲರ್ಶಿಪ್ ಸಿಕ್ಕಿದ್ದು. ಅದೆಲ್ಲ ಇವನಲ್ಲಿ ಯೋಚನೆ ಮಾಡ್ತಾನೆ. ಅವ್ರು ಬಂದ್ ಬೈದಿದ್ ಮಾತ್ರ ಇವನ್ ತಲೆಯಲ್ಲಿದೆ ಅಷ್ಟೇ. ಆಯ್ತೇನ್ರಪ್ಪ, ನಿಮ್ ವಾದ ವಿವಾದ ವಿತಂಡವಾದ ಸಂವಾದ ಎಲ್ಲ ಆಯ್ತಾ? ಇದಕ್ಕೆ ದೊಡ್ಡವ್ರು ಹೇಳಿದ್ದು, ತೊಲ ಬಂಗಾರ ಅಕ್ಕ ತಂಗಿನ ದೂರ ಮಾಡುತ್ತೆ, ಗಜ ಜಾಗ ಅಣ್ಣ ತಮ್ಮದನ್ನ ದೂರ ಮಾಡುತ್ತೆ, 2 ಇಂಚಿನ ನಾಲ್ಗೆ ಸಂಬಂಧಗಳನ್ನೇ ಕೆಡಿಸ್ಬಿಡುತ್ತೆ, 3 ಕಾಸಿ ನೋಟು 6 ಅಡಿ ಮನುಷ್ಯನ ಆಟ ಆಡಿಸ್ಬಿಡುತ್ತೆ ಅಂತ. ಆಸ್ತಿ ಇಲ್ದೇ ಇರೋ ಅಪ್ಪ ಅಮ್ಮಂದ್ರು ಚೆನ್ನಾಗಿರ್ತಾರೆ, ಆಸ್ತಿ ಮಾಡೋ ತಂದೆ ತಾಯಿಗಳ ಒದ್ದಾಟ ಅಂತೂ ಇದ್ದೇ ಇದೆ. ಪುಣ್ಯ ಹೊಲಾಗದ್ದೆ ಅಂತೇನು ಮಾಡ್ಲಿಲ್ಲ, ನನ್ನ ಸರ್ವೀಸ್ ಹಣಕ್ಕೆ ಇಷ್ಟು ಗಲಾಟೆ. ಸರಿ ಬಿಡಿ, ಹುಷಾರಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅವ್ರು ಹೇಳ್ಬಿಟ್ಟು ಹೋಗಿದಾರಲ್ಲಪ್ಪ, ಮಾಡ್ಕೊಂಡು ಹೋಗಿ ಅಷ್ಟು. ಮತ್ ಯಾಕೆ ಹಳೇದ್ನೆಲ್ಲ ಕೆದಕೊಂಡು ಮಾತಾಡ್ಕೊಂಡು? ಸೂರ್ಯ, ಈಗ ನೀನ್ ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಆ ದುಡ್ಡು ಎತ್ಕೊಂಡು ಓಡೋಗಿರೋ ಮನುಷ್ಯನ್ ಕಂಡಿಡಿಬೇಕಾಗಿರೋದು. ಅವನ ಬಗ್ಗೆ ವಿಚಾರಿಸಕ್ ಹೇಳಿದ್ದೆ, ಏನಾದ್ರು ಗೊತ್ತಾಯ್ತಾನೆಯ? ವಿಚಾರಿಸೋದಿನಪ್ಪ, ಒಂದೆರಡು ಕ್ಲೂ ಸಿಕ್ಕಿದೆ. ಅದನ್ನಿಟ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅಂತ ನೋಡ್ಬೇಕು. ಆದಷ್ಟು ಬೇಗ ಅವನನ್ನ ಹಿಡಿದು ಆ ದುಡ್ಡು ವಸೂಲಿ ಮಾಡ್ರಪ್ಪ. ಈ ಸಮಸ್ಯೆಗೆ ಅದೊಂದೇ ಪರಿಹಾರ. ನಾನು ಹುಡುಕ್ತಾನೆ ಇದೀನಪ್ಪ, ಆದಷ್ಟು ಬೇಗ ಹುಡುಕಿ ನಿಮಗೆ ವಿಷಯ ತಿಳಿಸ್ತೀನಿ. ಶಾಂತಿ, ನಾನು ಸ್ವಲ್ಪ ಹೊರಗೋಗಿ ಬರ್ತೀನಮ್ಮ. ಸರ್ ನಮಸ್ಕಾರ. ನಮಸ್ತೆ ಸರ್, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ಗಿಡದಲ್ಲಿ ಅರಳಿರೋ ಹೂಗಳಿಗಿಂತ ಈ ವಿಶಾಲಾಕ್ಷಮ್ಮನ ಕೈಯಲ್ಲಿ ಅರಳಿರೋ ಹೂಗಳೇ ಜಾಸ್ತಿ ಸರ್. ಈ ಮನೇಲಿ ಮದುವೆ ಅಂತ ಕೇಳ್ಪಟ್ಟೆ. ನಿಮ್ ನಂಬರ್ನ ನಮ್ಮ ಮ್ಯಾನೇಜರ್ ಹತ್ರ ಕೊಡಿ, ನಮ್ಮ ಸಿಸ್ಟರ್ ನಿಮ್ಗೆ ಫೋನ್ ಮಾಡಿ.